ದೇವರು ಕೊಟ್ಟಂತ ತಂದೆ ತಾಯಿಗಳು ನಮ್ಮ ಜೊತೆ ಇದ್ದಾಗ ಅವ್ರನ್ನ ಪ್ರೀತಿ ಮಾಡೋದು ನಾವು ಹೆಂಗಂತ ತಿಳ್ಕೊಳ್ಳೋಣ, ಅವ್ರ ಗೌರವಿಸೋದು ಹೆಂಗಂತ ತಿಳ್ಕೊಳ್ಳೋಣ, ಅವ್ರ ಜೊತೆ ಹೆಂಗ್ ನಡ್ಕೊಳ್ಬೇಕು ತಿಳ್ಕೊಳ್ಳೋಣ. ಅವರು ನಮ್ಮಿಂದ ದೂರವಾದ್ಮೇಲೆ ಅವ್ರ ಬೆಲೆ ಗೊತ್ತಾಗುತ್ತೆ. ಕೆಲವು ಜನ, ಬಹಳ ಜನ ಹಾಗೇನೆ, ಅವ್ರು ನಮ್ಮ ಜೊತೆ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ನಮಗೆ. ಎಲ್ಲರೂ ಹೇಳೋ ಮಾತೆ, ಅವ್ರು ನಮ್ಮಿಂದ ದೂರವಾದಾಗ ಅವ್ರ ಬೆಲೆ ಗೊತ್ತಾಗುತ್ತೆ, ಕಣ್ಣೀರಾಗ್ತದೆ, ಆದ್ರೂ ಪ್ರಯೋಜನವಿಲ್ಲ. ಅನೇಕರು ಹಾಗೆ ಜೊತೆಯಲ್ಲಿದ್ದಾಗ ಅವ್ರ ಪ್ರೀತಿ ತೋರಿಸೋದಿಲ್ಲ, ಜೊತೆಯಲ್ಲಿದ್ದಾಗ ಅವ್ರನ್ನ ಕೇರ್ ಮಾಡೋದಿಲ್ಲ, ಅವ್ರನ್ನ ಇಷ್ಟ ಬಂದಂಗೆ ಬೈತಿರ್ತೇವೆ, ಇಷ್ಟ ಬಂದಂಗೆ ಅವಮಾನ ಮಾಡ್ತಿರ್ತೇವೆ. ಅವರು ಎಷ್ಟು ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ದಾರೆ ಅಂತ ಯೋಚನೆ ಮಾಡಲ್ಲ. ಎಷ್ಟು ಕಷ್ಟಪಟ್ಟು ನಾವು ಚಿಕ್ಕವರಿದ್ದಾಗ ಅವ್ರ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಬೆಳೆದ ತಕ್ಷಣ ಎಷ್ಟು ಕಠೋರವಾಗಿ ನಾವು ಪ್ರವರ್ತನೆ ಮಾಡ್ತಾ ಇದ್ದೀವಿ. ಇವತ್ತು ಗಮನಿಸ್ರಿ, ಸ್ಟೇಟಸ್ಗಳೆಲ್ಲ ಹಾಕೊಂಡು ನಾನು ಮಿಸ್ ಆಗಿದ್ದೀನಿ ಮಮ್ಮ, ಮಿಸ್ ಆಗಿದ್ದೀನಿ ಪಪ್ಪ ಅಂತ ಹಾಕೊಳ್ಳೋದಕ್ಕಿಂತ ಅನೇಕರು ಅವ್ರು ನಮ್ಮ ಜೊತೆ ಇದ್ದಾಗ್ಲೇನೆ ಅವ್ರ ಸರಿಯಾಗಿ ಪ್ರೀತಿ ಮಾಡೋಣ. ಇನ್ನು ಅನೇಕರಿಗೆ ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಹೆಂಗೆ ನಾವು ಬದುಕೋಡು ಅಥವಾ ಹೆಂಗೆ ಅವ್ರನ್ನ ನಾವು ಕೇರ್ ಮಾಡ್ಕೊಂಡು ಪ್ರೀತಿ ಮಾಡ್ಕೊಂಡು ಹೋಗೋದಂತ ಕಲ್ತ್ಕೊಳ್ಳುವಂತರಾಗಿರೋಣ್ರಿ. ಬೈಬಲ್ ಅದೇ ಹೇಳ್ತದೆ. 10 ಆಜ್ಞೆಗಳು ಒಂದು ಆಜ್ಞೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು, ಈಗ ನೀನು ಮಾಡಿದ್ರೆ ಭೂಮಿ ಮೇಲೆ ಬಹುಕಾಲ ನೀನು ಬದುಕುತ್ತಿ ಅಂತ. ಅವ್ರು ನಾವು ಸನ್ಮಾನಿಸಿ ಗೌರವಿಸಿ ಪ್ರೀತಿ ಮಾಡುವಾಗ ಇನ್ ರೆಸ್ಪಾನ್ಸ್ ಅವ್ರು ನಮ್ಗೆ ಪ್ರೀತಿನೇ ಕೊಡ್ತಾರೆ. ದೇವರು ಅದ್ರ ಜೊತೆಗೆ ನಮ್ಗೆ ಆಯುಷ್ಯ ಕೊಡ್ತಾರೆ. ಅವ್ರು ಇದ್ದಾಗ ಅವ್ರ ಬೆಲೆ ಗೊತ್ತು ಮಾಡ್ಕೊಳ್ಳಾರ್ದೆ ಏನ್ ಇಷ್ಟ ಬಂದಾಗ ಬದುಕೋದು ಬೇಡ. ದೇವ್ರು ಹೇಳ್ತಾರೆ ಅದನ್ನ ತಿಳ್ಕೊಂಡ್ರೆ ಕುಟುಂಬದಲ್ಲಿ ಸರಿಯಾಗಿ ಬದುಕ್ತೀವಿ, ಜವಾಬ್ದಾರಿ ತಿಳ್ಕೊಳ್ತೀವಿ. ನೋಡಿ, ತಂದೆ ತಾಯಿಗಳು ನಮ್ಮನ್ನ ದಂಡಿಸಿರ್ಬಹುದು, ಅದು ಕೋಪದ ಮಾಡ್ಕೊಂಡ್ರೆ ಪ್ರಯೋಜನವಿಲ್ಲ. ನಾವು ಒಳ್ಳೆಯವರಾಗಿರ್ಬೇಕಂತ ದಂಡಿಸ್ತಾರ ಅವರು ಕೆಲವು ಸಮಯದಲ್ಲಿ. ಅವಾಗ ಅದನ್ನ ನಾವು ತಿದ್ದುಕೊಳ್ಬೇಕಂತ ಅರ್ಥ ಮಾಡ್ಕೊಳ್ಬೇಕು. ಕೆಟ್ಟ ದಾರಿಯಲ್ಲಿ ಹೋಗುವಾಗ ಅವ್ರು ನಮ್ಗೆ ಗದರಿಸಬಹುದು, ಅದು ಅವರು ನಮಗೆ ಬೆತ್ತ ತಗೊಂಡು ಹೊಡೆದು ನಮಗೆ ಬುದ್ಧಿ ಕಲಿಸಬಹುದು. ಅಂತ ಟೈಮಲ್ಲಿ ಅವ್ರ ಮೇಲೆ ರೇಗೆ ಕೋಪ ಮಾಡ್ಕೊಂಡ್ರೆ ಪ್ರಯೋಜನವಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಏನ್ ತಪ್ಪು ಮಾಡ್ತಾ ಇದೀವಿ ಅದು ಸರಿ ಮಾಡ್ಬೇಕಂತೇನೆ ನಮ್ಮ ದೇವರು ಹಾಗೇನೆ. ನಾವು ತಪ್ಪು ಮಾಡುವಾಗ ನಮಗೆ ಶಿಕ್ಷಿಸ್ತಾರೆ, ಹತ್ತಿರ ಬಂದು ನಮ್ಮನ್ನ ಆತನು ಆರೈಕೆ ಮಾಡ್ತಾನೆ, ಮಗನೇ ತಪ್ಪು ಮಾಡಿದ್ವಿ ಅದಕ್ಕೆ ನಾನು ನಿನಗೆ ಶಿಕ್ಷಿಸಿದೆ. ಆದ್ರೂ ದೇವರು ಸಹಾಯ ಮಾಡ್ತಾರೆ. ಗಾಯ ಮಾಡುವವನು ದೇವರಾದ್ರೆ ಗಾಯ ಕಟ್ಟೋದು ದೇವರೇ. ನೋಡಿ, ಇಸ್ರಾಯೇಲ್ ಜನಗಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಾಗ ಅಬ್ರಾಮನಿಗೆ ಅದೇ ಹೇಳ್ತಾರೆ ದೇವರು, ನಿನ್ನ ಜನಗಳು ಅವರು ದಾಸತ್ವಕ್ಕೆ ಹೋಗ್ತಾರೆ 400 ವರ್ಷ, ಅದಾದ್ಮೇಲೆ ಅವ್ರನ್ನ ಬಿಡಿಸ್ತೀನಿ ಅಂತ ಅಬ್ರಾಮನಿಗೆ ಮೊದಲೇ ಹೇಳ್ತಾರೆ. ಹಾಗೆ ದೇವರು, ಹಾಗೆ ತಂದೆ ತಾಯಿಗಳು ಕೂಡ. ಇವತ್ತು ದೇವ್ರನ್ನ ಮಿಸ್ ಆಗ್ಬೇಡ್ರಿ, ತಂದೆ ತಾಯಿಗಳನ್ನ ಮಿಸ್ ಆಗಿದ್ದು ಸ್ಟೇಟಸ್ ಹಾಕೊಳ್ಬೇಡ್ರಿ. ಅವ್ರಿದ್ದಾಗ್ಲೇ ಅವ್ರ ಬೆಲೆ ತಿಳಿದುಕೊಳ್ಳೋಣ, ಅವ್ರಿದ್ದಾಗ್ಲೇ ಅವ್ರ ಹೆಂಗ್ ಪ್ರೀತಿ ಮಾಡ್ಕೊಳ್ಳೋದು ತಿಳಿದುಕೊಳ್ಳೋಣ ಏನ್ರಿ. ಅನೇಕರ ಜೀವಿತಗಳು ಇದು ಸ್ಪೆಷಲ್ ಡೇಸ್. ಅನೇಕರು ಕೂಡ ಇವತ್ತು ಹಾಕಿದ್ದಾರೆ, ಅನೇಕರು ಕೂಡ ಹ್ಯಾಪಿ ವುಮೆನ್ಸ್ ಡೇ ಅಲ್ಲ, ಹ್ಯಾಪಿ ವುಮೆನ್ಸ್ ಡೇ. ತಂದೆ ತಾಯಿಗಳು ಗೌರವಿಸೋದು ಗೊತ್ತಿಲ್ಲ, ಸಿಸ್ಟರ್ಸ್ ಇರುವಂತ ಓನ್ ಸಿಸ್ಟರ್ಸ್ ಅಥವಾ ಸಹೋದರಿಯರಿರುವಂತ ಸಭೆಯಲ್ಲಿರುವಂತವ್ರನ್ನ ಹೆಂಗೆ ನೋಡ್ಕೋಬೇಕು ಗೊತ್ತಿಲ್ಲ, ಇದೆಲ್ಲ ಗೊತ್ತಿಲ್ಲ ರೀ ಅಲ್ರ. ಯಥಾ ಪ್ರಕಾರ ಸಹೋದರಿಯರು ಹೆಂಗ್ ನಡ್ಕೋಬೇಕು ಗೊತ್ತಿಲ್ಲ. ಇನ್ನೊಬ್ಬ ರೆಸ್ಪೆಕ್ಟ್ ಅನ್ನುವಂಥದ್ದು ಇರ್ಬೇಕು ಅವ್ರ ಕಡೆ, ಯಾಕಂದ್ರೆ ಅವ್ರು ಅಷ್ಟು ಆರೈಕೆ ಮಾಡ್ತಿರ್ತಾರೆ. ನಾವು ಎಲ್ಲೇ ಇದ್ರು ಕೂಡ ಗಮನಿಸ್ಕೊಳ್ಳೋಣ್ರಿ, ನಾವು ದೇವ್ರ ಮಕ್ಕಳಾಗಿದೀವಿ ಅದು ಮರ್ತು ಹೋಗ್ಬೇಡ. ನಮ್ಮ ಸ್ವಭಾವ ಒಳ್ಳೆದಾಗ ಕಾಣ್ಬೇಕು ಇನ್ನೊಬ್ಬರ ಮುಂದೆ. ನಾವು ದೇವರ ಒಂದು ಸನ್ನಿಧಿಯಲ್ಲಿ ಇದ್ದಾಗ ದೇವರ ಮಕ್ಕಳು ಹೆಂಗೆ ಅಂತ ಇನ್ನೊಬ್ರಿಗೆ ಗೊತ್ತಾಗ್ಬೇಕಲ್ಲ. ಸೊ ಗಮನಿಸ್ಕೊಳ್ರಿ, ಓಕೆ, ಯಾರನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡ್ರಿ. ಆತ್ಮಿಕವಾಗಿ ಬದುಕೋಣ, ಪ್ರೀತಿಯಿಂದ ಇರೋಣ, ಒಬ್ರು ಬೇಸರೊಬ್ರು ನಾವು ಸಪೋರ್ಟ್ ಆಗಿ ಇರೋಣ ಏನ್ರಿ. ಯಾರೇ ಆಗಿರ್ಲಿ, ತಾಯಿ ಆಗಿರ್ಲಿ, ಸಿಸ್ಟರ್ ಆಗಿರ್ಲಿ ಅಲ್ವಾ, ಕುಟುಂಬದಲ್ಲಿರುವಂತ ಸ್ತ್ರೀಯರು, ನಮ್ಮ ರಿಲೇಟಿವ್ಸ್ ಅಥವಾ ನಮ್ಗೆ ಗೊತ್ತಿರೋರು ಯಾರೇ ಇರ್ಲಿ, ಒಳ್ಳೆಯವರಾಗಿ ನಡೆಯೋಣ. ಏನಾಗುದ್ರಿ, ಒಳ್ಳೆಯವರಾಗಿದ್ರೆ ತಿರ್ಗಿ ನಾವು ಒಳ್ಳೆಯವರಂತ ಅವ್ರು ಒಳ್ಳೆ ಮಾತುಗಳಲ್ಲಿ ಬಯಸ್ತಾರೆ, ಅದು ಇಂಪಾರ್ಟೆಂಟ್ ಅಲ್ವಾ. ಗಮನಿಸಿಕೊಳ್ಳುವಂತರಾಗಿರೋಣ. ದಯವಿಟ್ಟು ಎಲ್ಲರೂ ಕೂಡ ಕರ್ತನ ಗಮನಿಸೋಣ. ಮತ್ತು ಎಲ್ಲೇ ಇದ್ರು ಕೂಡ ನಾವು ಸಹೋದರ ಸಹೋದರಿಯರೇ, ನಿಮ್ ಪ್ರಾರ್ಥನೆ ಅವಶ್ಯಕತೆಗಳಿದ್ರೆ ನಮ್ಗೆ ತಿಳಿಸಿದ್ರೆ ನಾವು ಪ್ರಾರ್ಥನೆ ಮಾಡ್ತೇವೆ ನಿಮಗೋಸ್ಕರವಾಗಿ. ದೇವರು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಕರ್ತನೆ, ಇವತ್ತು ನಾವೆಲ್ಲ ವಾಕ್ಯ ಕೇಳಿದೀವಿ. ಈ ಒಂದು ವಿಮೆನ್ಸ್ ಡೇ ಅಲ್ಲಿ ಕರ್ತನೆ ತಂದೆ, ನಾವು ಹೇಗಿರ್ಬೇಕು, ಹೇಗೆ ಗೌರವಿಸಬೇಕು, ನಾವು ಸ್ತ್ರೀಯರನ್ನ ಕಲ್ತುಕೊಂಡಿದ್ದೇವೆ. ಹಾಗೆ ನಮ್ಮ ಜೀವಿತ ಕೂಡ ಅಭಿವೃದ್ಧಿಯಾಗಲಿ, ಆತ್ಮಿಕತೆಯಲ್ಲಿ ಬೆಳೆಯಲಿ. ನಮ್ಮ ನಡೆಸು, ಬಲಪಡಿಸು. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್.